ಭಾರತೀಯ ಹವಾಮಾನ ಇಲಾಖೆ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಬಿಸಿಗಾಳಿ ಯೆಲ್ಲೋ ಅಲರ್ಟ್ ಎಚ್ಚರಿಕೆಯನ್ನ ನೀಡಿದ್ದು ತಾಪಮಾನದಲ್ಲಿ ಗಣನೀಯ ಏರಿಕೆಯಾಗುವ ಎಚ್ಚರಿಕೆಯನ್ನ ನೀಡಿದೆ. ಫೆಬ್ರವರಿ 26 ಮತ್ತು 27ರಂದು ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಬಿಸಿ ಮತ್ತು ಆರ್ದ್ರ ವಾತಾವರಣದ ಬಗ್ಗೆ ಎಚ್ಚರಿಕೆಯನ್ನ ನೀಡಲಾಗಿದ್ದು ಗರಿಷ್ಠ ತಾಪಮಾನವು ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಕಳೆದ ಕೆಲವು ದಿನಗಳಿಂದ ಕರಾವಳಿ ಕರ್ನಾಟಕದಲ್ಲಿ ತಾಪಮಾನದಲ್ಲಿ ತೀವ್ರ ಏರಿಕೆಯಾಗಿದೆ. ಫೆಬ್ರವರಿ ಆಗಿದ್ರೂ ಸಾಮಾನ್ಯವಾಗಿ ತಂಪಾದ ಹವಾಮಾನದೊಂದಿಗೆ ಸಂಬಂಧಿಸಿದ ಒಂದು ತಿಂಗಳು ಈ ಪ್ರದೇಶ ತೀವ್ರವಾದ ಶಾಖವನ್ನ ಅನುಭವಿಸುತ್ತಿದೆ. ಮುಂಜಾನೆ ಮಂಜಿನಿಂದ ಕೂಡಿರುತ್ತದೆ, ನಂತರ ಮೋಡ ಕವಿದ ಆಕಾಶ ಇರುತ್ತದೆ. ಆದರೆ ಮಧ್ಯಾಹ್ನವು ತೀವ್ರವಾದ ಸೂರ್ಯನ ಬೆಳಕಿನಿಂದ ಸುಡುತ್ತದೆ. ಹೀಟ್ ವೇವ್ ಎಚ್ಚರಿಕೆಯು ಶಾಖದ ತೀವ್ರತೆಯು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಐಎಂಡಿ ಸೂಚಿಸುತ್ತದೆ. ಶಾಖದ ಅಲೆಯು ತಾಪಮಾನದಲ್ಲಿ ಗಮನಾರ್ಹ ಏರಿಕೆಯಿಂದ ನಿರೂಪಿಸಲ್ಪಟ್ಟಿದೆ. ಸಾಮಾನ್ಯಕ್ಕಿಂತ 4 ರಿಂದ 5 ಡಿಗ್ರಿ ಸೆಲ್ಸಿಯಸ್. ಪ್ರಸ್ತುತ ಈ ಪ್ರದೇಶವು ಈಗಾಗಲೇ ಸರಾಸರಿ ತಾಪಮಾನದಲ್ಲಿ 3 ಡಿಗ್ರಿ ಸೆಲ್ಸಿಯಸ್ ಏರಿಕೆಯನ್ನು ದಾಖಲಿಸಿದೆ. ಫೆಬ್ರವರಿ 25ರಂದು ಕಾರವಾರದಲ್ಲಿ 37.6 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದ್ದರೆ ನಂತರ ಮಂಗಳೂರಿನ ಪಣಂಬೂರಿನಲ್ಲಿ 37.2 ಡಿಗ್ರಿ ಸೆಲ್ಸಿಯಸ್ ಇದ್ದು ಸಾಮಾನ್ಯಕ್ಕಿಂತ 3.8 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಮುಂದಿನ 2 ದಿನಗಳಲ್ಲಿ ತಾಪಮಾನವು ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಫೆಬ್ರವರಿಯಲ್ಲಿ ಪಣಂಬೂರಿನ ದಾಖಲೆಯು 38.7 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಿಂತಿದೆ. ಹವಾಮಾನ ಇಲಾಖೆ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ಹಳದಿ ಅಲರ್ಟ್ ಅನ್ನು ಘೋಷಿಸಿದ್ದು ಇಂದು ಮತ್ತು ನಾಳೆ ಬಿಸಿ ಮತ್ತು ಆರ್ದ್ರ ವಾತಾವರಣದ ಎಚ್ಚರಿಕೆಯನ್ನು ನೀಡಿದೆ. ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ಜನರಿಗೆ ಒತ್ತಾಯಿಸಿದ್ದಾರೆ. ಬಿಸಿಲಿನಿಂದ ಜನರು ಅನುಸರಿಸಬೇಕಾದಂತಹ ಮುನ್ನೆಚ್ಚರಿಕೆಗಳ ಕ್ರಮ ಏನಂತ ಹೇಳಿದ್ರೆ, ಆದಷ್ಟು ತಂಪಾದ ಸ್ಥಳದಲ್ಲಿ ಇರುವಂತದ್ದು, ಬಿಸಿಲಿನಲ್ಲಿ ಹೆಜ್ಜೆ ಹಾಕುವಾಗ ಕೊಡೆಗಳನ್ನು ಬಳಸುವಂತದ್ದು, ಹಗುರವಾದ ಹತ್ತಿ ಬಟ್ಟೆಗಳನ್ನು ಧರಿಸುವಂತದ್ದು, ಹತ್ತಿ ಟೋಪಿಗಳು ಅಥವಾ ಕ್ಯಾಪ್ಗಳನ್ನು ಬಳಸುವಂತದ್ದು, ಗರಿಷ್ಠ ಸೂರ್ಯನ ಬೆಳಕಿನ ಸಮಯದಲ್ಲಿ ವಿಶ್ರಾಂತಿಯನ್ನು ಪಡೆಯುವಂತದ್ದು, ಸಾಕಷ್ಟು ನೀರು ಮತ್ತು ಮಜ್ಜಿಗೆಯನ್ನು ಕುಡಿಯುವಂತದ್ದು, ವಾಸಿಸುವ ಸ್ಥಳಗಳನ್ನು ತಂಪಾಗಿ ಇರಿಸುವಂತದ್ದು, ಶಾಖಪೀಡಿತ ವ್ಯಕ್ತಿಗಳನ್ನ ತಕ್ಷಣ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವಂತದ್ದು, ಶಾಖದ ಅಲೆಗಳಿಂದ ಬಳಲುತ್ತಿರುವವರಿಗೆ ತಕ್ಷಣದ ವೈದ್ಯಕೀಯ ಆರೈಕೆಯನ್ನು ಒದಗಿಸುವಂತದ್ದು, ಶಾಖಬಾಧಿತ ವ್ಯಕ್ತಿಗಳು ಸಾಕಷ್ಟು ನೀರು, ಮಜ್ಜಿಗೆ ಮತ್ತು ಮೌಖಿಕ ಪುನರ್ಜೀಲೀಕರಣ ಪರಿಹಾರಗಳನ್ನು ಕುಡಿಯುವುದನ್ನು ಖಚಿತಪಡಿಸಿಕೊಳ್ಳುವಂತದ್ದು, ಹೀಟ್ ವೇವ್ ಸಮಯದಲ್ಲಿ ತಪ್ಪಿಸಬೇಕಾದಂತಹ ಕ್ರಮಗಳು, ಸೂರ್ಯನ ಬೆಳಕು ಅಥವಾ ಶಾಖದ ಅಲೆಗಳಿಗೆ ನೇರವಾಗಿ ಒಡ್ಡಿಕೊಳ್ಳುವುದನ್ನು ತಪ್ಪಿಸುವಂತದ್ದು, ಗರಿಷ್ಠ ಶಾಖದ ಸಮಯದಲ್ಲಿ ಛತ್ರಿ ಇಲ್ಲದೆ ಹೊರಗೆ ಹೋಗಬೇಡಿ ಅನ್ನುವಂಥದ್ದು, ಗಾಢ ಬಣ್ಣದ ಬಿಗಿಯಾದ ಅಥವಾ ಸಿಂಥೆಟಿಕ್ ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸುವಂತದ್ದು, ಗರಿಷ್ಠ ಶಾಖದ ಸಮಯದಲ್ಲಿ ಶ್ರಮದಾಯಕ ದೈಹಿಕ ಚಟುವಟಿಕೆಗಳನ್ನು ತಪ್ಪಿಸಿ ಬಿಸಿ ಚಹಾ ಅಥವಾ ಆಲ್ಕೋಹಾಲ್ ಸೇವನೆಯಿಂದ ದೂರ ಇರುವಂತದ್ದು, ನೇರ ಸೂರ್ಯನ ಬೆಳಕನ್ನು ವಾಸಿಸುವ ಸ್ಥಳಗಳಿಗೆ ಪ್ರವೇಶಿಸುವುದನ್ನು ತಡೆಯುವಂತದ್ದು, ಶಾಖಬಾಧಿತ ವ್ಯಕ್ತಿಗಳನ್ನು ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಲು ವಿಳಂಬ ಮಾಡದಿರುವಂತದ್ದು, ಶಾಖಬಾಧಿತ ವ್ಯಕ್ತಿಗಳಿಗೆ ಪ್ರಥಮ ಚಿಕಿತ್ಸೆ ನೀಡಲು ವಿಳಂಬ ಮಾಡದಿರುವಂತದ್ದು, ಶಾಖದ ಸಮಯದಲ್ಲಿ ಚಹಾ, ಕಾಫಿ ಅಥವಾ ಜೇನುತುಪ್ಪವ ಸೇವಿಸುವುದನ್ನು ತಪ್ಪಿಸುವಂತದ್ದು.